ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು CST ಚಾನಲ್. ಇವತ್ತು ಶಿವರಾತ್ರಿ ಹಬ್ಬದ ಪೂಜೆ ಎಲ್ಲ ಮುಗೀತು. ನೈಟು ನಾವು 2 o'clock ತನಕ ಜಾಗರಣೆ ಇದ್ವಿ. 2 o'clock ಮೇಲೆ ಇರೋಕ್ಕಾಗಲಿಲ್ಲ, ಏಕೆಂದರೆ ಉಪವಾಸ ಇರೋದ್ರಿಂದ. ನಾವು ಊರುಗಳಲ್ಲಾದರೆ ಮಠಕ್ಕಾದರೂ ಹೋಗ್ಬೋದು. ಇಲ್ಲಿ ಸಿಟಿಲಿರೋದ್ರಿಂದ ಎಷ್ಟೊತ್ತು ಅಂತ TV ನೋಡೋದು, ತುಂಬ ಹೊತ್ತು TV ನೋಡಿದ್ವಿ. ಆದರೂ 2 o'clock ತನಕ ಜಾಗರಣೆ ಮಾಡಿ ನಂತರ ನಾನು ಮಲ್ಕೊಂಡೆ. ಉಪವಾಸ ಇರೋದ್ರಿಂದ ಬೆಳಗ್ಗೆ 4 o'clock ಎದ್ದು ಅಡುಗೆ ನೈವೇದ್ಯ ಎಲ್ಲ ಮಾಡಬೇಕು ದೇವರಿಗೆ. ಏಕೆಂದರೆ ನಾವು ಶಿವರಾತ್ರಿ ಹಬ್ಬದ ದಿನ ಯಾವುದೇ ರೀತಿ ಅಡುಗೆ ನೈವೇದ್ಯ ತೋರಿಸಿರಲ್ಲ. ಅದಕ್ಕೋಸ್ಕರ ಬೆಳಗ್ಗೆ 4 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಹೊಸ್ತಿಲು ಪೂಜೆ ಮತ್ತು ತುಳಸಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ನಂತರ ನಾವು ಅಡುಗೆ ನೈವೇದ್ಯನ ಶುರು ಮಾಡ್ಕೋಬೇಕು, ಮಡಿಯಿಂದಲೇ ಮಾಡ್ಕೋಬೇಕು. ನೆನೆ ಗೋಧೂಳಿ ಸಮಯದಲ್ಲಿ ನಾವು ದೀಪ ಹಚ್ಚಿದರೆ ನಾಳೆ ಬೆಳಗ್ಗೆ ವಿಸರ್ಜನೆ ಆಗೋವರೆಗೂ ದೀಪ ಶಾಂತವಾಗಬಾರ್ದು, ದೀಪ ಉರಿತಾನೆ ಇರಬೇಕು. ಅದರಿಂದ ನೈಟ್ 2 o'clock ತನಕ ಇದ್ದು ನಂತರ ಮಲ್ಕೊಂಡು 4 o'clock ಎದ್ದು ಅಡುಗೆ ನೈವೇದ್ಯ ಎಲ್ಲ ಮಾಡ್ತಾಯಿದ್ದೀನಿ. ಅಡುಗೆ ನೈವೇದ್ಯ ಎಲ್ಲ ಮಾಡಿದ ಮೇಲೆ ನಂತರ ದೇವರಿಗೆ ಆರತಿ ನೈವೇದ್ಯ ಪೂಜೆ ಎಲ್ಲ ಇರುತ್ತೆ. ನಂತರ ಕಳಸನ ವಿಸರ್ಜನೆ ಮಾಡಬೇಕಾಗುತ್ತೆ. ಇವಾಗ ಅಡುಗೆ ನೈವೇದ್ಯ ಶುರು ಮಾಡ್ಕೊಂಡಿದ್ದೀನಿ. ನಾನಿವತ್ತು ದೇವರಿಗೆ ಹೆಸರುಬೇಳೆ ಪಾಯಸ, ಹೆಸರುಬೇಳೆ ತೊವ್ವೆ, ಅವ್ರ ಮನೇಲಿ ಯಾವ ರೀತಿ ಪದ್ಧತಿ ಇರುತ್ತೆ ಆ ರೀತಿ ಮಾಡ್ಕೋಬೋದು. ಇವತ್ತು ಕೋಸಂಬರಿ ಪಾಯಸ, ತೊವ್ವೆ, ಮೊಸರನ್ನ, ಚಿತ್ರಾನ್ನ ಎಲ್ಲ ಮಾಡ್ತಾಯಿದ್ದೀನಿ, ಆಲೂ ಬಜ್ಜಿ ಎಲ್ಲ. ನಾವು ಯಾವುದೇ ಅಡುಗೆ ಮಾಡಬೇಕಾದಾಗಲೂ ಏಕೆಂದರೆ ಉಪವಾಸ ಇರ್ತೀವಿ, ಅದರಿಂದ ಪ್ಲ್ಯಾನ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಏಕೆಂದರೆ ನಾನು ಹೆಸರುಬೇಳೆ ಈಗ ನೆನೆಸಿಟ್ಟಿದ್ದೀನಿ ಕೋಸಂಬರಿಗೆ. ಈಗ ಹೆಸರುಬೇಳೆ ಹಾಕಿ ಅದಕ್ಕೆ ಟೊಮೊಟೊ, ಅರಿಶಿನ ಪುಡಿ, ಸ್ವಲ್ಪ ಎಣ್ಣೆ ಹಾಕಿ ಕೂಗಿಸ್ಕೊಂಡ್ರೆ ತೊವ್ವೆ ರೆಡಿ ಆಗುತ್ತೆ. ಅದಕ್ಕೊಂದು ಒಗ್ಗರಣೆ ಕೊಟ್ಟರೆ ತೊವ್ವೆನೂ ರೆಡಿ ಆಗುತ್ತೆ. ಆಲೂ ಬಜ್ಜಿನೂ ಸಹ ಈಸಿಯಾಗಿ ಮಾಡ್ಕೋಬೋದು. ಕೋಸಂಬರಿಗೆ ಈಗ ಅಡುಗೆ ಶುರು ಮಾಡೋದಕ್ಕಿಂತ ಮುಂಚೆನೇ ಹೆಸರುಬೇಳೆನ ನೆನೆಸಿರೋದ್ರಿಂದ ಅಡುಗೆ ಮುಗಿಯೋಷ್ಟರಲ್ಲಿ ಹೆಸರುಬೇಳೆನೂ ಸಹ ನೆಂದಿರುತ್ತೆ. ಮತ್ತು ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ಇವತ್ತು ದೇವರಿಗೆ. ತುಪ್ಪದಲ್ಲಿ ಡ್ರೈ ಫ್ರೂಟ್ಸು ಮತ್ತು ಶಾವಿಗೆ ಎಲ್ಲ ಹುರಿದು ಅದಕ್ಕೆ ಹಾಲು ಹಾಕಿ ಸಕ್ಕರೆ ಹಾಕಿ ಏಲಕ್ಕಿ ಪುಡಿ ಹಾಕಿ ಅದನ್ನು ಸಹ ಶಾವಿಗೆ ಪಾಯಸನ ರೆಡಿ ಮಾಡಿ ಇಟ್ಕೊಂಡೆ. ನಂತರ ಕೋಸಂಬರಿಗೆ ರೆಡಿ ಮಾಡಿ ಇಟ್ಕೊಂಡೆ. ಇಲ್ಲಿ ಅನ್ನನ ಒಂದು ಸಲ ವಿಸಲ್ ಹಾಕಿಸ್ಕೊಂಡ್ರೆ ಅನ್ನದಲ್ಲಿ ಸ್ವಲ್ಪ ಮೊಸರನ್ನ, ಅದರಲ್ಲಿ ಸ್ವಲ್ಪ ಚಿತ್ರಾನ್ನ ಮಾಡ್ಕೋಬೋದು. ಇಲ್ಲಿ ಒಂದೇ ಸಲ ತೊವ್ವೆಗೆ ಟೊಮೊಟೊ ಮತ್ತು ಹೆಸರುಬೇಳೆ ಎಲ್ಲನೂ ವಿಸಲ್ ಹಾಕಿಸ್ಕೊಂಡು ಅದನ್ನು ಒಂದು ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ನಾನು ಅಡುಗೆಗೆ ಇವತ್ತು ಯೂಸ್ ಮಾಡ್ತಿಲ್ಲ. ದೇವರಿಗೆ ನೈವೇದ್ಯ ಮಾಡ್ತಿರೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡ್ದಲೇ ಇವತ್ತು ನಮ್ಮ ಮನೆ ಅಡುಗೆ ನೈವೇದ್ಯ ರೆಡಿ ಆಯಿತು. ನಂತರ ಮನೆ ದೇವರಿಗೆ ಫಸ್ಟು ಪೂಜೆ ಮಾಡಿ ಅವರಿಗೆ ನೈವೇದ್ಯ ತೋರಿಸಿ ಇಲ್ಲಿ ಶಿವ ಪಾರ್ವತಿಗೆ ನೈವೇದ್ಯ ತೋರಿಸ್ತಾ ಇದ್ದೀನಿ. ಮೊದಲು ಧೂಪ ಮಾಡಿ ನಂತರ ನೈವೇದ್ಯ ತೋರಿಸಿ ಆರತಿ ಮಾಡಬೇಕು. ನಂತರ ಮಹಾಮಂಗಳಾರತಿ ಮಾಡಿ ಅಕ್ಷತೆ ಹಾಕಿ ಕಳಸ ವಿಸರ್ಜನೆ ಮಾಡಬೇಕು. ಇಷ್ಟು ಶಿವರಾತ್ರಿ ಹಬ್ಬ ಆಗಿತ್ತು ನಮ್ಮ ಮನೆಯದು. ಇದು ಬೆಳಗಿನ ಅಡುಗೆ ನೈವೇದ್ಯ. ಉಪವಾಸ ಇದ್ದು ನಂತರ ಅಡುಗೆ ನೈವೇದ್ಯ ಎಲ್ಲ ತೋರಿಸಿ ನಾವು ಊಟ ಮಾಡಿದ್ವಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮಾರ್ನಿಂಗು ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ನಮ್ಮ ಮನೆಯಲ್ಲಿ. ಅಮಾವಾಸ್ಯೆಯಲ್ಲಿ ನಾವು ಲಕ್ಷ್ಮೀ ಕಳಸ ಇಟ್ಟು ಪೂಜೆ ಮಾಡ್ತೀವಿ. ಬೆಳಗ್ಗೆ ತುಳಸಿ ಪೂಜೆ ಮತ್ತು ಹೊಸ್ತಿಲು ಪೂಜೆ. ಇದು ನೋಡಿ ನಮ್ಮ ಮನೆಯ ಹೊಸ್ತಿಲು ಪೂಜೆ. ಇದು ಹೊಸ್ತಿಲು ಪೂಜೆ ಮಾಡಿಕೊಂಡು ಕುಲದೇವರ ಪೂಜೆ ಮಾಡಿ ಲಕ್ಷ್ಮೀ ಕಳಸ ಇಟ್ಟು ಪೂಜೆ ಮಾಡ್ತೀವಿ. ಗೌರಿ ದೇವಿಗೆ ಸಖಿ ತಾರೆ ಹಾರತಿ, ಸಖಿ ತಾರೆ ಹಾರತಿ, ಸಖಿ ತಾರೆ ಹಾರತಿ. ಮುನಿ ಜನ ವಂದಿತೆ ಮನದಭಿಮಾನಿ, ಗಣಪತಿ ಷಣ್ಮುಖ ಜನನಿ ದೇವಿಗೆ. ಗೌರಿ ದೇವಿಗೆ ಸಖಿ ತಾರೆ ಹಾರತಿ, ಸಖಿ ತಾರೆ ಹಾರತಿ, ಸಖಿ ತಾರೆ ಹಾರತಿ. ಶಂಕರಿ ಭಕ್ತ ಸುಶಂಕರಿ ದೈತ್ಯ, ಭಯಂಕರಿಯಾದ ಶಶಾಂಕಮುಖಿಗೆ. ಗೌರಿ ದೇವಿಗೆ ಸಖಿ ತಾರೆ ಹಾರತಿ, ಸಖಿ ತಾರೆ ಹಾರತಿ, ಸಖಿ ತಾರೆ ಹಾರತಿ. ಶ್ಯಾಮ ಸುಂದರ ನಾಮ ಪತಿ ಸಹ ನೇಮದಿ, ನೇಮದಿ ಪಠಿಸುವ ಹೈಮಾವತಿಗೆ. ಗೌರಿ ದೇವಿಗೆ ಸಖಿ ತಾರೆ ಹಾರತಿ,
सखी तारी हारती सखी तारी हारती मुनि जना वंदिते मनदभिमानी गणपति षण्मुख जननी देविगे गौरी देविगे सखी तारी हारती सखी तारी हारती सखी तारी हारती। ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.